ಇದೆ ಸ್ಕೂಲು. ಎಲ್ಲರೂ ಪೇರೆಂಟ್ಸ್ ಬರತ್ತಾರ. ಇಲ್ಲೂ ಬಂದಾರ ನೋಡ್ರಿ ಆಲ್ರೆಡಿ. ಈಗಿದ ಇವತ್ತು ಡ್ಯಾನ್ಸ್ ಇರೋದು. ನಡ್ರಿ ಹೋಗೋಣ ಸ್ಕೂಲ್ ಒಳಗೆ. ಗಣಪ ನೋಡ್ರಿ ಎಷ್ಟು ಚಂದ ಐತಿ ಎಂಟ್ರೆನ್ಸ್ ಒಳಗೆ. ಇದ ನೋಡ್ರಿ ಸ್ಟೇಜು, ಇಲ್ಲೇ ಪರ್ಫಾರ್ಮೆನ್ಸ್ ನಡೆಯೋದು. ನಮ್ಮ ಆಂಟಿ ಯಾಕಂತಂದೆ ಅಂದ್ರೆ ಅವಳು ನನ್ನ ಹಸ್ಬೆಂಡ್ ಅವರ ತಂಗಿ. ಸೊ ನನಗೆ ಆಂಟಿ ಅಂದಿದ್ದು. ಆಕೆ ಇವಾಗ 6th ಕ್ಲಾಸು. ಅವ್ರದ್ದು ಭರತನಾಟ್ಯ ಡ್ಯಾನ್ಸ್ ಇತ್ತು. ಸೊ ನಾನು ಅವಳಿಗೆ ರೆಡಿ ಮಾಡಬೇಕಂತ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಅವರು ನಮ್ಮ ಅತ್ತೆ ಬೇರೆ ಅದೇ ಸ್ಕೂಲಲ್ಲಿ ಟೀಚರ್ ಆಗಿರೋದ್ರಿಂದ ಅವ್ರ ಸ್ಟೂಡೆಂಟ್ಸ್ಗೆಲ್ಲ ಸ್ವಲ್ಪ ರೆಡಿ ಮಾಡು ಅಂತ ಹೇಳಿದರು. ಈ ಹುಡುಗಿ ಅಂತ ನಂಗೆ ಗೊತ್ತಿಲ್ಲ. ಅವಳೆಲ್ಲ ಡ್ರೆಸ್ಸು ಮತ್ತು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮನೆಯಲ್ಲೇ ಮಾಡಿಸ್ಕೊಂಡು ಬಂದಿದ್ಲು. ಜಸ್ಟ್ ಫೇಸ್ಗಷ್ಟೇ ನಾನು ಸ್ವಲ್ಪ ಕ್ರೀಮ್ ಅದು ಹಚ್ಚಿ ಸ್ವಲ್ಪ ಮೇಕಪ್ ಮಾಡಿಕೊಟ್ಟೆ. ಫುಲ್ ವೀಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲೆಲ್ಲ ಹುಡುಗರೆಲ್ಲ ಇದ್ದರು, ಅವರು ಡ್ರೆಸ್ಸಿಂಗ್ ಎಲ್ಲ ಮಾಡೋದಿದ್ರು. ಸೊ ನಾನು ವೀಡಿಯೋ ಮಾಡ್ಕೊಲಿಲ್ಲ. ಮೇಡಮ್ ಆ ಹುಡುಗಿನೆಲ್ಲ ಮೇಕಪ್ ಮಾಡಿ ಕಳಿಸಿದ್ಮೇಲೆ ನಾನು ನಮ್ಮ ಹುಡುಗಿಗೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದೆ. ಅವಳ ಹೇರ್ಸು ಭಾಳ ತಿಕ್ಕಾಗಿದ್ದು. ಅದಕ್ಕೆ ಏನೇನೋ ಮಾಡಿ ಹೆಂಗೆಂಗೋ ಮಾಡಿ ನಾವು ಅದ್ರಾಗ ಬೇರೆ ಅದು ತುರ್ಬ ಕಟ್ಟೋಕ್ಕೆಲ್ಲ ಬಂದಿರುತ್ತಲ್ಲ, ಅದನ್ನು ತೊಗೊಂಡು ಬಂದಿದ್ದೇ ಇಲ್ಲ. ಮಿಸ್ ಆಗಿಬಿಟ್ಟಿತ್ತು ಅದೊಂದು. ಹಂಗೆ ಏನೇನೋ ಮಾಡಿ ಹೇರ್ ಸ್ಟೈಲ್ ಒಂದು ಹಾಕಿದೆ ಎಲ್ಲ. ನೆಕ್ಸ್ಟ್ ಅವರು ಅದು ಹಿಂದೆ ಜಡೆ ಥರ ಬರುತ್ತಲ್ಲ ಅದನ್ನು ಕೊಟ್ಟಿದ್ದರು. ಅದನ್ನ ಹಾಕಿ ಅದೆಲ್ಲ ರೆಡಿ ಮಾಡಿ ಅವಳಿಗೂ ಸ್ವಲ್ಪ ಮೇಕಪ್ಪು ಅದೆಲ್ಲ ಮಾಡಿದ್ವಿ. ಈ ಥರ ರೆಡಿ ಆಗಿದ್ಲು. ಇದು ನಮ್ಮದು ಫ್ಯಾಮಿಲಿ ಫೋಟೋ ತಗೊಂಡ್ವಿ ಸ್ವಲ್ಪ. ಆಮೇಲೆ ಅವಳು ಕ್ಲೋಸಪ್ ಶಾರ್ಟ್ಸು ಅದು ಇದು ಅಂತ ಸ್ವಲ್ಪ ತಗೊಂಡ್ವಿ ಹೊರಗಡೆ ಬಂದು. ಇದೆ ನೋಡಿ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ಲು. ಅವಳ ಮೇಕಪ್ ಲುಕ್ ಯಾವ ಥರ ಆಗಿತ್ತು ಅಂತ ಕಮೆಂಟ್ ಮಾಡಿರಿ. ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಅಂತ. ಆಮೇಲೆ ಪರ್ಫಾರ್ಮೆನ್ಸಸ್ ಎಲ್ಲ ಸ್ಟಾರ್ಟ್ ಆದವು. ನಾವು ಕೂತ್ಕೊಂಡು ನೋಡಿದ್ವಿ. ಇದೇ ನಮ್ಮ ಸಿಂಧು ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸು ಇವಾಗ ಸ್ಟಾರ್ಟ್ ಆಯಿತು. ಇಲ್ಲಿ ನಿಂತಿದ್ದಾಳಲ್ಲ ಫ್ರಂಟಿಗೆ ಅವಳು ನಮ್ಮ ಹುಡುಗಿ. ಇದು ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸು. ಅದರ ಸ್ವಲ್ಪ ಕ್ಲಿಪ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡಿರಿ ನೀವು. ಅವಳು ಫ್ರಂಟ್ಗೆ ನಿಂತಿದ್ಲಲ್ಲ, ನಮ್ಗೆ ಭಾಳ ಖುಷಿ ಆಯಿತು. ಡ್ಯಾನ್ಸ್ನ ಚೆನ್ನಾಗೇ ಮಾಡಿದ್ದು. ಅವಳ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಕೊಂಡು ನಮ್ಮ ಅತ್ತೆ ಎಲ್ಲ ಬರೋವರೆಗೂ ವೆಯ್ಟ್ ಮಾಡಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ
ಭಾಳ ಲೇಟ್ ಆಗಿತ್ತು. ಅದಕ್ಕೆ ಇಲ್ಲಿಗೆ ಈ ವಿಡಿಯೋ